ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 5ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಸಂಸಾರ ಹೇಯ ಸ್ಥಳದ 5 ವಚನಗಳ ಚಿಂತನೆ, ವಚನ ಸಂಖ್ಯೆ 21ರಿಂದ 25ರವರೆಗೆ. ದಯಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಂಬಲಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಆರಂಭ ಮಾಡ್ತಾ ಇದ್ದೇನೆ. ಅರಿಯದೆ ಜನನಿಯ ಜಠರದಲ್ಲಿ ಬಾರದ ಭವಂಗಳ ಭರಿಸಿದೆ ತಂದೆ, ಹುಟ್ಟಿತ್ತೆ ತಪ್ಪಾಯಿತ್ತೆ ಎಲೆಲಿಂಗವೇ, ಮುನ್ನ ಹುಟ್ಟಿದುದಕ್ಕೆ ಕೃಪೆ ಮಾಡು ಎಲೆಲಿಂಗವೇ, ಇನ್ನು ಹುಟ್ಟಿದೆ ನಾದಡೆ ಕೂಡಲ ಸಂಗಮ ದೇವ ನಿಮ್ಮಾಣೆ. ಈ ವಚನದಲ್ಲಿ ಗುರು ಬಸವಣ್ಣನವರು ಸಂಸಾರ ಹೇಯ ಸ್ಥಳ ಅಂದ್ರೆ ಹಿಂದೆ ನಾವು ಮೊದಲೇ ಚಿಂತನೆ ಮಾಡಿದ ಹಾಗೆ, ಸಂಸಾರ ಅಂತಂದ್ರೆ ಭವಬಂಧನ ಅಂತಂದ್ರೆ ಮಾನಸಿಕ ಒಂದು ಸ್ಥಿತಿ. ಮಾನಸಿಕ ಸ್ಥಿತಿ ಅಂತಂದ್ರೆ ಮನಸ್ಸು ದುಗುಡ ದುಮ್ಮಾನ ಹೊಯ್ದಾಟಗಳಿಗೆ ಒಳಗಾಗಿರುವಂತ ಒಂದು ಸ್ಥಿತಿಗೆ ಸಂಸಾರ ಅಂತ ಕರಿತಾ ಇದ್ದಾರೆ. ಅಂತ ಸಂಸಾರದ ಗುಣ ಹೇಯ ಆಗಬೇಕು ಅಂತ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವ್ಯಾವ್ದು ಅವಗುಣಗಳಿದ್ದಾವೆ ಅವೆಲ್ಲವೂ ಸಂಸಾರದ ಒಂದು ವ್ಯಾಪ್ತಿಯಲ್ಲಿ ಪರಿಧಿಯಲ್ಲಿ ಬರ್ತಾ ಇದ್ದಾವೆ. ಅಂಥ ಅವಗುಣಗಳನ್ನ ನಾವು ಶಿವಗುಣಗಳನ್ನಾಗಿ ಪರಿವರ್ತಿಸಿಕೊಳ್ತಕ್ಕಂಥದ್ದು, ಒಳ್ಳೆಯ ಗುಣಗಳನ್ನಾಗಿ ಪರಿವರ್ತಿಸಿಕೊಳ್ಳುವ ಒಂದು ಹೆಜ್ಜೆ ಇದು ಸಂಸಾರ ಹೇಯ ಸ್ಥಳ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅರಿಯದೆ ಜನನಿಯ ಜಠರದಲ್ಲಿ ಬಾರದ ಭವಂಗಳಲ್ಲಿ ಭರಿಸಿದೆ ತಂದೆ. ಅಂದ್ರೆ ಇಲ್ಲಿ ನನ್ನ ಹುಟ್ಟು, ಜೀವಾತ್ಮನ ಹುಟ್ಟು ಹೇಗೆ ಅಂತಂದ್ರೆ ಯಾರು ಕೂಡ ಕೇಳ್ಕೊಂಡು ಈ ಭೂಮಿ ಮೇಲೆ ಬಂದಿರೋದಿಲ್ಲ. ಇಂಥವ್ರ ತಂದೆ ತಾಯಿ ಆಗ್ಬೇಕು, ಇಂಥವ್ರು ನಮ್ಮ ಮಕ್ಕಳಾಗಿ ಬರ್ಬೇಕು ಅಂತಕ್ಕಂಥದ್ದೇ ಯಾವುದು ಕೂಡ ಇಲ್ಲಿ ಹೇಳಿ ಕೇಳಿ ಆಗಿರೋದಿಲ್ಲ. ಅರಿಯದೆ ಇದೆಲ್ಲ ನಡೆದೋಗಿರುತ್ತೆ, ಬಂದಿರ್ತೀವಿ ಈ ಭೂಮಿ ಮೇಲೆ. ಇದಾದ್ಮೇಲೆ ಹುಟ್ಟಿದ್ದೆ ತಪ್ಪಾಯಿತ್ತೆ ಎಲೆಲಿಂಗವೇ, ಹುಟ್ಟಿದ್ದೆ ತಪ್ಪಾಯ್ತಾ ನಾನು ಇಲ್ಲಿ ಅಂತಕ್ಕಂಥ ಜೀವಾತ್ಮ ಕೇಳ್ಕೊಳ್ತಕ್ಕಂಥ ಪ್ರಶ್ನೆ ಹಲವಾರು ಬಾರಿ ಇದು ನಡೀತಾ ಇದೆ. ಮುನ್ನ ಹುಟ್ಟಿದುದಕ್ಕೆ ಕೃಪೆ ಮಾಡು ಲಿಂಗವೇ, ಇಲ್ಲಿ ಬಂದಿದ್ದಾಗಿದೆ ಈ ಭೂಮಿ ಮೇಲೆ, ನಾವು ಜೀವನ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಹಳೆದನ್ನ ನೆನಪು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನು ಹುಟ್ಟಿದೆನಾದಡೆ ಕೂಡಲ ಸಂಗಮ ದೇವ ನಿಮ್ಮಾಣೆ. ಇಲ್ಲಿ ಕೊನೆ ಸಾಲೇ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖ. ಇನ್ನು ಹುಟ್ಟಿದೆನಾದಡೆ ಕೂಡಲ ಸಂಗಮ ದೇವ ನಿಮ್ಮಾಣೆ ಅಂತ ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಬೇಕು. ಯಾರು ಅಂತಂದ್ರೆ ಜೀವಾತ್ಮ. ಜೀವಾತ್ಮ ಸಾಧಕ ಜೀವಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ. ಏನು ಅಂತಂದ್ರೆ, ನಾನು ಈ ಸಂಸಾರದಿಂದ ವಿಮುಖ ಆಗ್ತಾ ಇದ್ದೇನೆ. ಸಂಸಾರ ಅಂತಂದ್ರೆ ಮತ್ತೊಮ್ಮೆ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಇರ್ತಕ್ಕಂಥ ಸಂಸಾರ ಅಲ್ಲ ಇದು. ನನ್ನ ಮಾನಸಿಕ ಒಂದು ಗೊಂದಲ, ಹೊಯ್ದಾಟ, ಚಾಂಚಲ್ಯತೆ, ಇದು ಸಂಸಾರ. ಈ ಸಂಸಾರಗಳಿಂದ ನಾನು ಮುಕ್ತನಾಗ್ತಾ ಇದ್ದೇನೆ, ಮುಕ್ತನಾಗಲು ಎಲ್ಲ ಸರ್ವ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಒಂದು ಸಂಕಲ್ಪವನ್ನ ಮಾಡಬೇಕಾಗಿದೆ. ಅದೇ ಇಲ್ಲಿ ಇನ್ನು ಹುಟ್ಟಿದೆನಾದಡೆ ಕೂಡಲ ಸಂಗಮ ದೇವ ನಿಮ್ಮಾಣೆ. ಅಂದ್ರೆ ಸ್ವಪ್ರಯತ್ನದಿಂದ ನಾವು ಆ ಹಂತದಲ್ಲಿ, ಆ ಒಂದು ಮಾರ್ಗದಲ್ಲಿ ದಾರಿ ಸಾಗುವ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದು ಈ ವಚನದ ಒಂದು ಆಶಯ ಅಂತ ನನಗನ್ನಿಸ್ತಾ ಇದೆ. ಮುಂದಿನ ವಚನ 22ನೇ ವಚನ. ಎಂದೋ ಸಂಸಾರದ ದುಂದುಗ ಹಿಂಗುವುದು, ಎಂದೋ ಮನದಲ್ಲಿ ಪರಿಣಾಮಬಹುದು ಎನಗೆಂದೋ ಕೂಡಲ ಸಂಗಮ ದೇವ ಇನ್ನೆಂದೋ ಪರಮ ಸಂತೋಷದಲ್ಲಿ ಇಹುದು ಎನಗೆಂದೋ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸಂಸಾರದ ದುಂದುಗ, ಸಂಸಾರದ ಈ ಒಂದು ವ್ಯಾಕುಲತೆ ಹಿಂಗುವುದು ಯಾವಾಗ, ಮನದಲ್ಲಿ ಪರಿಣಾಮಬಹುದು ಯಾವಾಗ. ಪರಿಣಾಮ ಅಂತಂದ್ರೆ ಮನಕ್ಕೆ ಆನಂದ ಆಗ್ತಕ್ಕಂಥದ್ದು, ಆನಂದದ ಒಂದು ನೆಲೆಯಲ್ಲಿ ನಿಲ್ತಕ್ಕಂಥದ್ದು, ನಿರಾಳತೆಯ ನೆಲೆಯಲ್ಲಿ ನಿಲ್ತಕ್ಕಂಥದ್ದು. ಇದು ಯಾವಾಗ ನನಗೆ ಸಾಧ್ಯ ಆಗ್ತಾ ಇದೆ, ನಿಶ್ಚಲವಾದ ಮನಸ್ಸು ನನಗೆ ಯಾವಾಗ ಸಿಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇನ್ನೆಂದೋ ಪರಮ ಸಂತೋಷದಲ್ಲಿ ಇಹುದು, ನಾನು ಪರಮ ಸಂತೋಷದಲ್ಲಿ ಯಾವಾಗ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಮನಸ್ಸು ಸಂಪೂರ್ಣ ನಿಶ್ಚಿಂತ ನಿರಾಳವಾಗಿ ಯಾವಾಗ ಇರುತ್ತೆ ಅಂತಕ್ಕಂಥದ್ದು ಒಂದು ಮನಸ್ಸಿನ ಒಂದು ಹೊಯ್ದಾಟದ ಒಂದು ಸ್ಥಿತಿಯಲ್ಲಿ ಜೀವಾತ್ಮ ಪ್ರಶ್ನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಈ ಪ್ರಶ್ನೆ ಬಂದಾಗಲೇ ಮುಂದೆ ಉತ್ತರ ಸಿಗ್ತಕ್ಕಂಥದ್ದು. ಪ್ರಶ್ನೆನೇ ಬರಲಿಲ್ಲ ಅಂದ್ರೆ ಉತ್ತರ ಖಂಡಿತ ಸಿಗೋದಿಲ್ಲ. ಮುಂದಿನ ವಚನ 23. ಲೇಸ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದರಿಲ್ಲ ಕಂಡಯ್ಯ, ತಾಳಮರಕ್ಕೆ ಕೈಯ ನೀಡಿ ಮೇಲೆ ನೋಡಿ ಗೋಣು ನೊಂದುದಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ ನೀವ ಕಾಲ ಕಲ್ಲದಿಲ್ಲ ಕಂಡಯ್ಯ. ಇಲ್ಲೊಂದು ಉದಾಹರಣೆಯನ್ನ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ಲೇಸ ಕಂಡು ಬಯಸಿ ಬಯಸಿ ಮನ ಆಸೆ ಮಾಡಿದರಿಲ್ಲ ಕಂಡಯ್ಯ. ಲೇಸ ಕಂಡು, ತುಂಬಾ ಒಳ್ಳೆಯದನ್ನ ಕಂಡು,
ಜಗತ್ತಿನಲ್ಲಿ ನಾವು ಹಲವಾರು ಒಳ್ಳೆಯ ವಿಚಾರಗಳನ್ನ ನೋಡ್ತಾ ಇರ್ತೀವಿ. ಯಾರೋ ಒಬ್ರು ತುಂಬಾ ಚೆನ್ನಾಗಿರ್ತಾರೆ, ಅಂದ್ರೆ ಸ್ಥಿತಿವಂತರಾಗಿರ್ತಾರೆ, ಅಥವಾ ಮತ್ತೆ ಇನ್ನೇನೋ ವಿದ್ಯಾವಂತರಾಗಿರ್ತಾರೆ, ಆಫೀಸರ್ ಆಗಿರ್ತಾರೆ, ಏನೇನೋ ಆಗಿರುತ್ತೆ. ಅದನ್ನ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದಳಿಲ್ಲ ಕಂಡಯ್ಯ. ನಾನು ಆ ರೀತಿ ಆಗ್ಲಿಲ್ವಲ್ಲ ಅಂತ ಬರೀ ಕೊರಗಿದ್ರೆ ಏನು ಪ್ರಯೋಜನ ಇಲ್ಲ. ಆಸೆ ಮಾಡಿದಳಿಲ್ಲ ಕಂಡಯ್ಯ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ತಾಳ ಮರಕ್ಕೆ ಕೈಯ ನೀಡಿ ಮೇಲೆ ನೋಡಿ ಗೋಣು ನೊಂದುದಯ್ಯ. ತಾಳೆ ಮರ ಅಂತಂದ್ರೆ ಉದಾಹರಣೆಗೆ ತೆಂಗಿನ ಮರ ಅಂತ ತಿಳ್ಕೊಳ್ಳೋಣ. ಆ ತೆಂಗಿನ ಮರದಲ್ಲಿ ಮೇಲ್ಗಡೆ ಎಳ್ನೀರಿನ ಗೊಂಚಲುಗಳು ಬಿಟ್ಟಿದ್ದಾವೆ. ಇಲ್ಲಿ ಕೆಳಗಡೆ ಒಬ್ಬ ಬಾಯಾರಿದಂತ ವ್ಯಕ್ತಿ ನಿಂತಿದ್ದಾನೆ. ಈ ವ್ಯಕ್ತಿಗೆ ಎಳ್ನೀರ್ ಕುಡಿಬೇಕಾಗಿದೆ, ಬಾಯಾರಿಕೆ ಹಿಂಗಸ್ಕೋಬೇಕಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಆತ ಎರಡು ಆಪ್ಷನ್ ಇದೆ. ಒಂದು, ಅದು ಬೀಳಲಿ ಅಂತ ತನಗೆ ಕಾಯ್ಕೊಂಡು ಕೂತ್ಕೊಳ್ಳೋದು. ಇನ್ನೊಂದು, ಇಲ್ಲ ಈ ಕ್ಷಣದಲ್ಲಿ ಹತ್ತುವ ಶಕ್ತಿ ಇದೆ, ಹತ್ತಿ ಅದನ್ನ ಕಿತ್ತು ಎಳ್ನೀರ್ನ ಕುಡಿತಕ್ಕಂಥದ್ದು, ದಾಹವನ್ನ ಹಿಂಗಿಸ್ಕೊಳ್ತಕ್ಕಂಥದ್ದು. ಈಗ ಇಲ್ಲಿ ಮೊದಲನೇದು ಹೇಳಿದ್ದು ಅಂದ್ರೆ ಅದ್ ಬೀಳೋ ತನಕ ಕಾಯ್ತಿ ನಿಂತಂಥದ್ದು ವಿಧಿವಾದ ಅಂತ ಕರೀತಾರೆ, ವಿಧಿವಾದ. ಇನ್ನೊಂದು ಪ್ರಯತ್ನವಾದ ಅಂತ, ಮರ ಹತ್ತಿ ನಾನು ಕುಡಿಯೋದು, ನನಗೆ ಶಕ್ತಿ ಇದೆ ತಾನೇ, ಈಗ ಹತ್ತು ಬಿಟ್ಟು ಕುಡಿದು ಅದನ್ನ ಎಳ್ನೀರ್ನ ಕಿತ್ತು ಕುಡಿತಕ್ಕಂಥದ್ದು ಪ್ರಯತ್ನವಾದ. ಗುರು ಬಸವಣ್ಣನವರು ಎಂದೂ ಕೂಡ ಈ ವಿಧಿವಾದವನ್ನು ಒಪ್ಪೋದಿಲ್ಲ, ಅವ್ರು ಯಾವತ್ತೂ ಪ್ರಯತ್ನವಾದಿಗಳು. ಹಾಗಾಗಿ ಇಲ್ಲಿ ಮೇಲೆ ನೋಡಿ ಗೋಣು ನೊಂದುದಯ್ಯ. ಏನ್ ನೋಡೋದು? ಕೂಡಲ ಸಂಗಮ ದೇವ ಕೇಳಯ್ಯ, ನೀವ ಕಾಲ ಕಲ್ಲದಿಲ್ಲ ಕಂಡಯ್ಯ. ಈ ಕೆಲವರು ನೀವ ಕಾಲ ಕಲ್ಲದಿಲ್ಲ ಕಂಡಯ್ಯ ಅಂತಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ದೇವ್ರು ಕೂಡ ಕಾಲಕ್ಕೆ ಎಲ್ಲ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಅದು ಯಾವ ರೀತಿ ಅರ್ಥ ಆಗುತ್ತೆ ಅಂದ್ರೆ, ಮೇಲೆ ಇರ್ತಕ್ಕಂಥ ಎಳನೀರಿನ ಗೊಂಚಲಿನಿಂದ ಎಳ್ನೀರು ತಾನಾಗೆ ಬೀಳುತ್ತೆ ನನ್ನನ್ನ ನೋಡಿ, ಆವಾಗ ನಾನು ಕುಡಿತೀನಿ ಅಂತಕ್ಕಂಥದ್ದು. ಅದು ಪ್ರಯತ್ನವಾದ ಅಲ್ಲ, ವಿಧಿವಾದ. ವಿಧಿವಾದವನ್ನ ನಮ್ಮ ಶರಣರು ಒಪ್ಪೋದಿಲ್ಲ ಯಾರು ಕೂಡ, ಬಸವಣ್ಣವರ ಆದಿಯಾಗಿ ಅವರೆಲ್ಲರೂ ಕೂಡ ಪ್ರಯತ್ನವಾದಿಗಳೇ. ಹಾಗಾಗಿ ಇಲ್ಲಿ ಇರೋದ ಅರ್ಥ ಏನು ಅಂತಂದ್ರೆ, ನಾನು ಬಯಕೆ ಆಗಿದೆ ಎಳನೀರನ್ನ ಕುಡಿಬೇಕು ಅಂತ, ನನಗೆ ಬಾಯಾರಿಕೆ ಆಗಿದೆ, ಮರವನ್ನ ಹತ್ತಬೇಕು, ಎಳನೀರನ್ನ ಕಿತ್ಕೊಂಡು ಕುಡಿಬೇಕು, ಆಗ ಪ್ರಯತ್ನ ನನ್ನ ಒಂದು ಗುರಿ ನನಗೆ ಮುಟ್ತಾ ಇದೆ ಅಂತಕ್ಕಂಥದ್ದು ವಿಚಾರ. ಹಾಗಾಗಿ ಸಾಧಕ ಜೀವಿ ತಾನು ಯಾವ ಗುರಿಯಲ್ಲಿ ಸಾಗಬೇಕು ಅಂತ ಇದ್ದಾನೋ ಆ ಸಾಧನೆಯಡೆಗೆ ತಾನು ತನ್ನ ಪ್ರಯತ್ನ ಪೂರ್ವಕವಾಗಿ ಹೋಗಬೇಕು ಅಂತ, ವಿಧಿಗೋಸ್ಕರ ಕಾಯ್ತಾ ಕೂತ್ಕೋಬಾರ್ದು, ತಾನು ಪ್ರಯತ್ನ ಪೂರ್ವಕವಾಗಿ ಹೋಗಬೇಕು. 24ನೇ ವಚನ. ಮುನ್ನ ಮಾಡಿದ ಪಾಪ ಬೆನ್ನ ಬಿಡದ ನಕ್ಕ ಇನ್ನೂ ಬಯಸಿದಡೆ ಉಂಟೆ, ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದಡೆ ಉಂಟೆ, ಕೂಡಲ ಸಂಗಮ ದೇವರಲ್ಲಿ ಮುನ್ನ ವರವ ಹಡೆಯದ ನಕ್ಕ. ಈ ವಚನದಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಮುನ್ನ ಮಾಡಿದ ಪಾಪ ಬೆನ್ನ ಬಿಡದ ನಕ್ಕ. ಹಿಂದೆ ನಾನು ಮಾಡಿರ್ತಕ್ಕಂಥ ಕ್ರಿಯೆಗಳು, ದುಷ್ಕ್ರಿಯೆಗಳು, ಪಾಪ ಅಂತಂದ್ರೆ ದುಷ್ಕ್ರಿಯೆಗಳು, ಏನೇನು ಕೆಟ್ಟ ಕೆಲಸಗಳನ್ನ ಮಾಡಿರ್ತೀವೋ ಅದೆಲ್ಲ. ಬೆನ್ನ ಬಿಡದ ನಕ್ಕ, ಅದು ಬೆನ್ನ ಹಿಂದೆ ಇದ್ದೇ ಇರುತ್ತೆ, ಅದರ ಒಂದು ಪರಿಣಾಮಗಳು. ಇನ್ನು ಬಯಸಿದಡುಂಟೆ, ಇನ್ನು ಮತ್ತೆ ನಾನು ಸತ್ಪರಿಣಾಮವನ್ನು ಬಯಸಿದ್ರೆ ಮಾಡಿರ್ತಕ್ಕಂಥದ್ದಕ್ಕೆ ದುಷ್ಕ್ರಿಯೆಗಳು ಸತ್ಪರಿಣಾಮವನ್ನ, ಅದರಿಂದ ಉತ್ತಮವಾದಂಥ ಪರಿಣಾಮವನ್ನ ನಿರೀಕ್ಷೆ ಮಾಡಿದ್ರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆದ್ರೆ ಮುಂದೆ ಆದ್ರೂ ಏನ್ ಮಾಡ್ಬೇಕು? ಇಲ್ಲಿವರೆಗೆ ಆಗಿದ್ದಾಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದಡೆ ಉಂಟೆ. ಭಕ್ತಿಯುಳ್ಳವರ ನೋಡಿ ನೋಡಿ, ಸಜ್ಜನರನ್ನ ನೋಡಿ ನೋಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ, ಅವರ ಮನಸ್ಸು ಎಷ್ಟು ನಿರಾಳವಾಗಿದೆ, ಎಷ್ಟು ನಿಶ್ಚಿಂತವಾಗಿದ್ದಾರೆ, ಹೇಗಿದ್ದಾರೆ, ಈ ರೀತಿಯಾಗಿ ಅವರನ್ನ ನೋಡಿ ನೋಡಿ ಬಯಸಿದರೆ ಉಂಟೆ. ಕೂಡಲ ಸಂಗಮ ದೇವರಲ್ಲಿ ಮುನ್ನ ವರವ ಹಡೆಯದನ್ನಕ್ಕ. ನೀನು ಆ ರೀತಿ ಕ್ರಿಯೆಗೆ ಮುಂದಾಗದನ್ನಕ್ಕ, ನೀನು ಆ ರೀತಿ ನಿನ್ನ ಮನಸ್ಸನ್ನ ಆ ಕಡೆಗೆ ತಿರುಗಿಸ್ಕೋಬೇಕು, ಒಳ್ಳೆ ಸಜ್ಜನರ ಸಂಘವನ್ನ ಮಾಡಬೇಕು. ನಿನ್ನ ಸಜ್ಜನರ ಸಂಘದಲ್ಲಿ ಹೆಜ್ಜೆ ಹಾಕಿದ್ರೆ ನೀನು ಕೂಡ ಅಲ್ಲಿ ಆತ ದಾರಿಯಲ್ಲಿ ಸಾಗ್ಲಿಕ್ಕೆ, ಪರಿಣಾಮವನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ ಸರ್ವಜ್ಞ ಕವಿಯ ಒಂದು ತ್ರಿಪದಿಯಲ್ಲಿ ಇದೆಯಲ್ಲ, ಹಾಗೆ ಇಲ್ಲಿ ಸಜ್ಜನರ ಒಡನಾಟದಲ್ಲಿ ನಾವು ಒಂದಾಗಬೇಕು, ನಾವು ಆ ಜ್ಞಾನವನ್ನ ಪಡಿಬೇಕು ಅಂತಕ್ಕಂಥದ್ದು. ಮುಂದೆ ಹೇಳ್ತಾರೆ 25ನೇ ವಚನ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ, ಅಂಬುದಿಯ ಮುನಿ ಆಪೋಷಣವ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆ ಅಯ್ಯ, ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಅಯ್ಯ, ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಗುರು ಬಸವಣ್ಣನವರು, ಇದು ಅತ್ಯಂತ ಸುಪ್ರಸಿದ್ಧ ವಚನ, ಎಲ್ರಿಗೂ ಗೊತ್ತಿರೋದ್ರಿಂದ ಈ ಚಂದ್ರ ಮತ್ತೆ ಸಮುದ್ರದ ಒಂದು ನಂಟನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ, ಹುಣ್ಣಿಮೆ ದಿನಗಳಲ್ಲಿ ಚಂದ್ರೋದಯ ಆದಾಗ ಸಮುದ್ರ ಹೆಚ್ಚು ಅದರ ಮಟ್ಟ ಎತ್ತರ ಏರ್ತಾ ಇದೆ ಅಂತಂದ್ರೆ ಅಲೆಗಳು ವಿಪರೀತವಾಗಿ ಏರ್ತಾ ಇದ್ದಾವೆ, ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದ್ದಾವೆ. ಯಾಕೆ ಅಂದ್ರೆ ಚಂದ್ರನ ಒಂದು ಗ್ರಾವಿಟೇಷನ್ ಫೋರ್ಸ್ ಏನಿದೆ, ಅಟ್ರಾಕ್ಷನ್, ಅದ್ರ ಆ ಒಂದು ಇದರಿಂದ ಅದು ಚಂದ್ರನ ಕಡೆಗೆ ಚಿಮ್ತಾ ಇದೆ, ಯಾವುದು ಭೂಮಿಯ ಮೇಲೆ ಇರ್ತಕ್ಕಂಥ ಸಮುದ್ರದ ನೀರು. ಆದ್ರೆ ಅದೇನಾಗ್ತಾ ಇದೆ, ಚಂದ್ರ ಕುಂದೆ ಕುಂದುವುದಯ್ಯ, ಚಂದ್ರ ಮಾರನೇ ದಿನ ಚಂದ್ರನ ಸೈಜ್ ಚಿಕ್ಕದಾಗ್ತಾ ಹೋಗುತ್ತೆ. ಹಾಗೆ ಹೋದಾಗ ಒಂದು ಅಮಾವಾಸ್ಯೆ ದಿನ ಪೂರ್ತಿ ಅದು ಇಲ್ದಂಗ ಆಗುತ್ತೆ, ಶೂನ್ಯ ಆಗುತ್ತೆ. ಹಾಗೆ ಚಂದ್ರ ಕುಂದೇ ಕುಂದುವುದಯ್ಯ, ಚಂದ್ರನ ಇದು ಚಿಕ್ಕದಾಗ್ತಾ ಹೋದಂಗೆ
ಇದ್ರ ಕೂಡ ಪರಿಣಾಮ ಕೂಡ ಇದರ ಅವಸ್ಥೆ ಸಮುದ್ರ ಬೋರ್ಗರೆಯೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಚಂದ್ರಂಗಿ ಈ ಒಂದು ಎಕ್ಸಾಂಪಲ್ ಆಯ್ತು. ಮುಂದೆ ಹೇಳ್ತಾರೆ, ಚಂದ್ರಂಗಿ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ. ಗ್ರಹಣದ ಒಂದು ಇದನ್ನ ಹೇಳ್ತಾ ಇದ್ದಾರೆ. ಗ್ರಹಣದ ಒಂದು ಕಲ್ಪನೆ ಏನಿದೆ ಅಂತಂದ್ರೆ, ಚಂದ್ರನನ್ನ ಇದು ರಾಹು ಅಡ್ಡ ಬಂದು ನುಂಗುತ್ತೆ ಅಂತೇಳಿ ಒಂದು ವಿಚಾರ ಇದೆ, ಕತೆ ಇದೆಯಲ್ಲ. ಈ ಕಲ್ಪನೆಯನ್ನ ಇಲ್ಲಿ ತಗೊಂಡಿದ್ದಾರೆ. ಈ ರಾಹು ಬಂದು ಚಂದ್ರನನ್ನ ನುಂಗ್ಬೇಕಾದ್ರೆ ಗ್ರಹಣದ ಟೈಮಲ್ಲಿ ಸಮುದ್ರ ಏನೋ ಅಷ್ಟು ಫ್ರೆಂಡ್ಶಿಪ್ ಅಷ್ಟೊಂದು ಡೀಪ್ ಆಗಿದ್ರು ಕೂಡ ಇಲ್ಲಿ ಚಂದ್ರ ಏನೋ ಸಮುದ್ರ ಏನು ಬಂದು ಅಡ್ಡ ನಿಂತ್ಕೊಳ್ತಾ ಅಲ್ಲಿ ರಾಹುವನ್ನ ನುಂಗ್ಬೇಡ ನನ್ ಗೆಳೆಯನ್ನ ಚಂದ್ರನ್ನ ಅಂತ ಇಲ್ಲ. ಹಾಗೆ ಅಂಬುದಿಯ ಮುನಿ ಆಪೋಷಣ ಕಂಬಲ್ಲಿ ಚಂದ್ರಮ್ಮನ ಅಡ್ಡ ಬಂದನೇ ಅಯ್ಯ, ಇದು ಒಂದು ಕಥೆ ಇದೆ ಪುರಾಣದಲ್ಲಿ. ಇದು ಇಡೀ ಸಮುದ್ರದ ನೀರನ್ನ ಒಬ್ಬ ಮುನಿ, ಯಾರಂತ ಅಗಸ್ತ್ಯ ಮುನಿ ಅಂತಾನೆ ಯಾರ ಹೆಸರು ಹೇಳ್ತಾರೆ ಮರ್ತು ಬಿಟ್ಟಿದ್ದೀನಿ, ಅವರು ಒಂದೇ ಬೊಗಸೆಯಲ್ಲಿ ನೀರನ್ನ ಕುಡಿದ್ರು. ಯಾವ್ದೋ ಒಂದು ಶಾಪನೋ ಏನೋ ಅಂತ ಒಂದು ವಿಚಾರ ಕೇಳ್ಪಟ್ಟಿದ್ದೀನಿ. ಹೀಗೆ ಕುಡಿಬೇಕಾದ್ರೆ ಆ ಚಂದ್ರಮ ಏನಾದ್ರು ಅಡ್ಡ ಬಂದು ಮುನಿಯನ್ನ ತಡೆದ್ನ ನೀರು ಕುಡಿಬೇಡ, ಅದು ನನ್ನ ಗೆಳೆಯ ಸಮುದ್ರ ಅಂತೇಳಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಇಲ್ಲಿ ಯಾರಿಗಾರೂ ಇಲ್ಲ, ಜಗದ ನೆಂಟ ನೀನೇ ಅಯ್ಯ ಅಂತಂದ್ರೆ ನೀನೆಲ್ಲವನ್ನು ಸ್ವಪ್ರಯತ್ನದಿಂದ ನೀನ್ ಮಾಡ್ಕೋಬೇಕು. ನೀನೇ ಅಯ್ಯ ಅಂತಂದ್ರೆ ಕೂಡಲ ಸಂಗಮ ದೇವ ಬಂದು ನನ್ನನ್ನು ಕಾಪಾಡ್ತಾನೆ ಅಂತ ಅಂದ್ಕೊಂಡ್ರೆ ವಿಧಿವಾದ ಆಗ್ಬಿಡುತ್ತದು. ವಿಧಿವಾದವನ್ನ ಶರಣರು ಒಪ್ಪೋದಿಲ್ಲ ಅಂತ ಅವಾಗ್ಲೇ ಹೇಳಿದ್ನ. ಇಲ್ಲೇನಿದ್ರು ಕೂಡ ಪ್ರಯತ್ನವಾದ. ಯಾರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಅಯ್ಯ ಅಂತಂದ್ರೆ ನಿನ್ನ ಒಂದು ಸ್ವಪ್ರಯತ್ನದಿಂದ ನೀನು ಮಾಡ್ಬೇಕು. ನೀನು ಲಿಂಗದ ಸ್ವರೂಪವೇ ಇದ್ದೀಯ, ನೀನು ಲಿಂಗದ ಸ್ವರೂಪನಾಗಿರೋದ್ರಿಂದ ಆ ಒಂದು ವಿವೇಕ ಪ್ರಜ್ಞೆ ನಿನ್ನಲ್ಲಿ ಜಾಗೃತಗೊಳಿಸ್ಕೊಂಡು ನಿನ್ನ ಕ್ರಿಯೆಗಳನ್ನ ನೀನು ಮಾಡಿ ವಿವೇಕವನ್ನ ಜಾಗೃತವಾಗಿ ಯಾವಾಗಲೂ ಇಟ್ಕೋಬೇಕು. ಆಗ ನೀನು ನಿನ್ನ ಪ್ರಯತ್ನದ ಕಡೆ ಗುರಿಯಡಿಗೆ ಪ್ರಯತ್ನವನ್ನ ಮಾಡಿದ್ರೆ ಸಿದ್ಧಿ ಖಚಿತವಾಗಿ ಆಗುತ್ತೆ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ಸ್ಪಷ್ಟವಾದ ಅನುಭಾವದ ನಿಲುವು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ತಮಗೆ ಏನಾದರೂ ವಿಭಿನ್ನ ಅನಿಸಿಕೆಗಳು ಇದ್ದರೆ ತಾವು ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಇಂದಿನ ಚಿಂತನೆಗೆ ಮಂಗಳ ಹಾಡ್ತಾ ಇದ್ದೀನಿ. ಮುಂದಿನ ಚಿಂತನೆಯಲ್ಲಿ 26ರಿಂದ 30ನೇ ವಚನದ ತನಕ ಮುಂದುವರಿಸೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.